ಮಹಾಭಾರತ 6. ಶ್ರೀಕೃಷ್ಣಾರ್ಜುನ ಸಂವಾದ 8. ಅರ್ಜುನನಿಂತೆಂದನು, ವಾರ್ಷೇಯನೇ, ತ್ರೈಲೋಕ್ಯದ ನಾಶಕಾರಕವಾದ ಈ ಯುದ್ಧದಲ್ಲಿ ಯಾರು ಗೆದ್ದರು? ಜನಾರ್ದನನೇ, ಇದನ್ನು ನನಗೆ ಹೇಳು. ಶ್ರೀ ಭಗವಂತನು ಉತ್ತರವನ್ನು ಕೊಟ್ಟದ್ದೇನೆಂದರೆ, ರುದ್ರನಾರಾಯಣಾತ್ಮರಾದ ಅವರಿಬ್ಬರು ಒಬ್ಬರನ್ನೊಬ್ಬರು ಸೇರಿ ಯುದ್ಧ ಮಾಡುತ್ತಿರಲು ಎಲ್ಲ ಲೋಕದ ನಿವಾಸಿಗಳು ಇದ್ದಕ್ಕಿದ್ದ ಹಾಗೆಯೇ ಉದ್ವಿಗ್ನರಾದರು. ಅಗ್ನಿಯು ಯಜ್ಞಗಳಲ್ಲಿ ಸುಹೂತವಾದ ಹವಿಸ್ಸನ್ನು ಗ್ರಹಿಸಲಿಲ್ಲ. ಭಾವಿತಾತ್ಮರಾದ ಋಷಿಗಳಿಗೆ ವೇದಗಳು ಹೊಳೆಯದಾದವು. ದೇವತೆಗಳಲ್ಲಿ ರಜಸ್ಸು ತಮಸ್ಸುಗಳು ಆವಿಷ್ಟವಾದವು. ಭೂಮಿಯು ನಡುಗಿತು, ಆಕಾಶವು ಅಲುಗಾಡಿತು, ಗ್ರಹನಕ್ಷತ್ರಾದಿ ತೇಜಸ್ಸುಗಳು ಕಾಂತಿಹೀನವಾದವು. ಬ್ರಹ್ಮನು ಆಸನದಿಂದ ಜಾರಿಬಿದ್ದನು, ಸಮುದ್ರವು ಒಣಗಿತು, ಹಿಮವತ್ಪರ್ವತವು ಒಡೆದು ಸೀಳಿಕೊಂಡಿತು. ಹೀಗೆ ಉತ್ಪಾತಗಳು ಆಗುತ್ತಿರಲು, ಎಲೈ ಪಾಂಡುನಂದನನೇ, ಬ್ರಹ್ಮದೇವನು ದೇವಗಣಗಳಿಂದಲೂ ಮಹಾತ್ಮರಾದ ಋಷಿಗಳಿಂದಲೂ ಕೂಡಿಕೊಂಡು ಪರಿವೃತನಾಗಿ ಆ ಪ್ರದೇಶಕ್ಕೆ ಬೇಗನೆ ಬಂದನು. ನಿರುಕ್ತಗಮ್ಯನಾದ ಆ ಚತುರ್ಮುಖನು ಬದ್ಧಾಂಜಲಿಯಾಗಿ ರುದ್ರನನ್ನು ಕುರಿತು ಲೋಕಗಳ ನಿವಾಸಿಗಳಿಗೆ ಶುಭವಾಗಲಿ. ಎಲೈ ವಿಶ್ವೇಶನೇ, ಜಗತ್ತಿನ ಹಿತವನ್ನು ಬಯಸಿ ಆಯುಧಗಳನ್ನು ಕೆಳಗಿಡು. ಅಕ್ಷರ, ಅವ್ಯಕ್ತ, ಲೋಕಗಳನ್ನುಂಟು ಮಾಡುವ ಈಶ್ವರನು, ಕೂಟಸ್ಥವು, ನಿರ್ದ್ವಂದ್ವವು, ಕರ್ತೃ ಮತ್ತು ಅಕರ್ತೃ ಎಂದು ಯಾವುದನ್ನು ಎನ್ನುವರೋ ಹೊರತೋರಿಕೊಂಡ ಅದರ ಒಂದು ಶುಭಮೂರ್ತಿಯಿದು. ಧರ್ಮನ ಕುಲದಲ್ಲಿ ಹುಟ್ಟಿದ ನರ, ನಾರಾಯಣ ಎಂಬಿ ಇಬ್ಬರು ಮಹಾತಪಸ್ಸಿನಿಂದ ಕೂಡಿಕೊಂಡಿರುವ ದೇವಶ್ರೇಷ್ಠರಿವರು. ಮಹಾವ್ರತವನ್ನು ಕೈಕೊಂಡಿರುವವರು. ನಾನು ಒಂದಾನೊಂದು ಕಾರಣದಿಂದ ಆತನ ಪ್ರಸಾದದಿಂದ ಹುಟ್ಟಿದವನು. ಅಪ್ಪ, ನೀನು ಹಿಂದಿನ ಸೃಷ್ಟಿಯಲ್ಲಿ ಆತನ ಕ್ರೋಧದಿಂದ ಜನಿಸಿದ ಸನಾತನನು. ಎಲೈ ವರದನೆ, ನನ್ನನ್ನು ದೇವತೆಗಳನ್ನು ಮಹರ್ಷಿಗಳನ್ನು ಒಳಗೊಂಡು ಬೇಗನೆ ಈತನನ್ನು ಪ್ರಸನ್ನನಾಗುವಂತೆ ಮಾಡು. ದೇವಲೋಕಕ್ಕೆ ಶಾಂತಿಯುಂಟಾಗಲಿ. ಹೀಗೆಂದು ಬ್ರಹ್ಮನು ಹೇಳಲು ರುದ್ರನು ಕ್ರೋಧಾಗ್ನಿಯನ್ನು ಬಿಟ್ಟುಬಿಟ್ಟನು. ಬಳಿಕ ದೇವನು ಪ್ರಭುವೂ ಆದ ನಾರಾಯಣದೇವನನ್ನು ಪ್ರಸನ್ನನಾಗಿ ಮಾಡಿದನು. ಆದ್ಯನೂ ವರೆಣ್ಯನೂ ವರದಾಯಕನೂ ಆದ ಆ ಪ್ರಭುವಿಗೆ ಶರಣು ಹೋದನು. ಆಗ ವರದನೂ ಜಿತಕ್ರೋಧನೂ ಜಿತೇಂದ್ರಿಯನೂ ಆದ ಆ ದೇವನೂ ಸುಪ್ರೀತನಾಗಿ ರುದ್ರನಿಗೆ ಹೊಂದಿಕೊಂಡನು. ಋಷಿಗಳಿಂದ, ಬ್ರಹ್ಮನಿಂದ ಮತ್ತು ದೇವತೆಗಳಿಂದ ಬಹಳವಾಗಿ ಪೂಜಿತನಾಗಿ ಜಗದೀಶ್ವರನಾಗಿರುವ ಹರಿಯು ಈಶಾನದೇವನನ್ನು ಕುರಿತು ಇಂತೆಂದನು. ಯಾವನು ನಿನ್ನನ್ನು ಅರಿತಿರುವನೋ ಅವನು ನನ್ನನ್ನು ಅರಿತಿರುತ್ತಾನೆ. ಯಾವನು ನಿನ್ನನ್ನು ಅನುಸರಿಸಿರುವನೋ ಅವನು ನನ್ನನ್ನು ಅನುಸರಿಸಿರುತ್ತಾನೆ. ನಮ್ಮಿಬ್ಬರಲ್ಲಿ ಯಾವ ಅಂತರವೂ ಇರುವುದಿಲ್ಲ. ಈ ವಿಷಯದಲ್ಲಿ ನಿನಗೆ ಅನ್ಯಥಾ ಬುದ್ಧಿಯುಂಟಾಗದೇ ಇರಬೇಕು. ಇಂದಿನಿಂದ ಈ ಶೂಲದ ಚಿಹ್ನವು ನನ್ನ ಎದೆಯಲ್ಲಿ ಶ್ರೀವತ್ಸವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವುದು ಮತ್ತು ನನ್ನ ಕೈಯ ಗುರುತಿನಿಂದ ಕೂಡಿರುವ ನೀನು ಶ್ರೀಕಂಠನಾಗಿರುವೆ. ಶ್ರೀಕೃಷ್ಣ ಭಗವಂತನು ಮತ್ತು ಹೇಳಿದನೇನೆಂದರೆ, ಹೀಗೆ ಈ ಎರಡು ಚಿಹ್ನೆಗಳನ್ನು ತಮ್ಮ ತಮ್ಮ ಶರೀರದಲ್ಲಿ ಮಾಡಿಕೊಂಡು ನಿರುಪಮವಾದ ಸಖ್ಯಮೈತ್ರಿಯನ್ನು ಇಟ್ಟುಕೊಂಡು ರುದ್ರನೊಡನೆ ಆ ಋಷಿಗಳಿಬ್ಬರು ದೇವತೆಗಳನ್ನು ಸ್ವಸ್ಥಾನಗಳಿಗೆ ಕಳುಹಿಸಿಕೊಟ್ಟು ತಪಸ್ಸನ್ನು ಮಾಡುತ್ತಿದ್ದರು. ಎಲೈ ಪಾರ್ಥನೆ, ಯುದ್ಧದಲ್ಲಿ ಯಾರಿಗೆ ಹೇಗೆ ಜಯವಾಯಿತೆಂಬುದನ್ನು ನಿನಗೆ ಹೇಳಿರುತ್ತೇನೆ. ನನ್ನ ಗುಹ್ಯನಾಮಗಳನ್ನು ಅವುಗಳ ಅರ್ಥವನ್ನು ಋಷಿಗಳು ಹೇಳಿರುವಂತೆ ವಿವರಿಸಿರುತ್ತೇನೆ. ಹೀಗೆ ಬಹುವಿಧ ರೂಪಗಳಿಂದ ನಾನು ಈ ಭೂಮಿಯ ಮೇಲೂ ಬ್ರಹ್ಮಲೋಕದಲ್ಲಿಯೂ ಸನಾತನವಾದ ಗೋಲೋಕದಲ್ಲಿಯೂ ಸಂಚರಿಸುತ್ತಿರುವೆನು. ನಾನು ನಿನ್ನನ್ನು ರಕ್ಷಿಸಿದ್ದರಿಂದ ಯುದ್ಧದಲ್ಲಿ ಮಹಾವಿಜಯವು ಪ್ರಾಪ್ತವಾಯಿತು. ಯುದ್ಧವು ಬಂದೊದಗಿದಾಗ ನಿನ್ನ ಮುಂದುಗಡೆಯಲ್ಲಿ ಹೋಗುತ್ತಿದ್ದನಲ್ಲ, ಆತನೇ ದೇವದೇವನಾದ ರುದ್ರನೆಂದು ತಿಳಿ. ಆತನೇ ಕಾಲನೆನಿಸುವನು, ಕ್ರೋಧದಿಂದ ಹುಟ್ಟಿದವನು ಎಂದು ನಾನು ಹೇಳಿದ್ದು. ನೀನು ಶತ್ರುಗಳನ್ನು ಕೊಂದೆಯಲ್ಲವೇ, ಅವರನ್ನು ಆತನೇ ಕೊಂದಿದ್ದನು. ಅಪ್ರಮೇಯ ಪ್ರಭಾವನು ದೇವದೇವನು, ಉಮಾಪತಿಯು, ವಿಶ್ವೇಶ್ವರನು, ಅಕ್ಷರನು, ಪಾಪರಹಿತನೂ ಆದ ಆ ದೇವನನ್ನು ನಮಸ್ಕರಿಸು. ಕ್ರೋಧದಿಂದ ಹುಟ್ಟಿದವನು ಎಂದು ಮತ್ತೆ ಮತ್ತೆ ಹೇಳಿರುವೆನಲ್ಲ, ಆತನ ಪ್ರಭಾವವನ್ನೇ ನಿನಗೆ ಹೇಳಿರುತ್ತೇನೆ. ನಾರದ ನರನಾರಾಯಣರ ಸಂವಾದ 1. ಶೌನಕನಿಂತೆಂದನು, ಸೂತನಂದನನೇ, ನೀನು ಹೇಳಿದ ಈ ಮಹಾ ಆಖ್ಯಾನವನ್ನು ಕೇಳಿ ಮುನಿಗಳೆಲ್ಲರೂ ಪರಮವಿಸ್ಮಯವನ್ನು ಹೊಂದಿರುತ್ತಾರೆ. ಸಕಲ ಋಷ್ಯಾಶ್ರಮಗಳನ್ನು ದರ್ಶನ ಮಾಡಿಕೊಂಡರೂ ಸಕಲ ತೀರ್ಥಗಳಲ್ಲಿಯೂ ಅವಗಾಹನ ಸ್ನಾನವನ್ನು ಮಾಡಿದರೂ ಎಲೈ ಸೂತಪುತ್ರನೇ, ನಾರಾಯಣ ಕಥೆಯನ್ನು ಕೇಳಿದ ಫಲವುಂಟಾಗಲಾರದು. ಸರ್ವಪಾಪಗಳಿಂದಲೂ ಬಿಡುಗಡೆ ಮಾಡುವ ಈ ಪುಣ್ಯವಾದ ನಾರಾಯಣ ಕಥೆಯನ್ನು ಮೊದಲಿನಿಂದ ಕೇಳಿ ಪವಿತ್ರಾಂಗರಾಗಿರುವೆವು. ಸರ್ವಲೋಕ ನಮಸ್ಕೃತನಾದ ನಾರಾಯಣ ಭಗವಂತನು ಬ್ರಹ್ಮನು ಮೊದಲಾಗಿ ಯಾವ ದೇವತೆಗಳಿಗೂ ಋಷಿಗಳಿಗೂ ದರ್ಶನವನ್ನು ಕೊಡುವುದು ಕಷ್ಟ. ಇಂಥ ನಾರಾಯಣ ದೇವನನ್ನು, ಶ್ರೀಹರಿಯನ್ನು ನಾರದನು ಕಂಡನಲ್ಲವೇ? ಅದು ಆ ದೇವನ ಅನುಜ್ಞೆಯಿಂದಲೇ ಸಂಭವಿಸಿತು. ಅನಿರುದ್ಧ ವಿಗ್ರಹದಿಂದ ಇರುತ್ತಿದ್ದ ಆ ಜಗನ್ನಾಥನನ್ನು ಕಂಡು ದೇವಶ್ರೇಷ್ಠರಾದ ನರನಾರಾಯಣರ ಬಳಿಗೆ ಆತನು ಮತ್ತೆ ಹೋಗಲು ಕಾರಣವೇನು? ಇದನ್ನು ನನಗೆ ಹೇಳು. ಸೌತಿಯಿಂತೆಂದನು, ಎಲೈ ಶೌನಕನೇ, ಜನಮೇಜಯನು ಆ ಯಜ್ಞವನ್ನು ಮಾಡುತ್ತಿರುವಲ್ಲಿ ಬೇರೆಯ ಕರ್ಮಗಳು ವಿಧಿವತ್ತಾಗಿ ನಡೆಯುತ್ತಿರಲು ಆ ರಾಜೇಂದ್ರನು ವೇದನಿಧಿಯು ಪ್ರಭುವು ತನ್ನ ಪಿತಾಮಹನ ಪಿತಾಮಹನೂ ಆದ ಕೃಷ್ಣಪಾಯನ ಋಷಿಯನ್ನು ಹೀಗೆಂದು ವಿನಯದಿಂದ ಕೇಳಿದನು.
ಶ್ವೇತದ್ವೀಪದಿಂದ ಹಿಂತಿರುಗಿದ ದೇವರ್ಷಿಯಾದ ನಾರದನು ಭಗವಂತನ ವಾಕ್ಯವನ್ನು ಸ್ಮರಿಸುತ್ತಾ ಮುಂದೆ ಏನು ಮಾಡಿದನು. ಬದರಿಯಾಶ್ರಮಕ್ಕೆ ಬಂದು ಆ ಋಷಿಗಳಿಬ್ಬರನ್ನು ಸೇರಿದ ಬಳಿಕ ಎಷ್ಟು ಕಾಲದವರೆಗೆ ಅಲ್ಲಿದ್ದನು. ಆತನು ಕೇಳಿದ ಕಥೆ ಯಾವುದು. ಬ್ರಾಹ್ಮಣೋತ್ತಮನೇ, ಲಕ್ಷ ಶ್ಲೋಕಗಳಿಂದೊಡಗೂಡಿದ ಮಹಾಭಾರತಾಖ್ಯಾನವೆಂಬ ಜ್ಞಾನಸಮುದ್ರವನ್ನು ಬುದ್ಧಿ ಎಂಬ ಕಡೆಗೋಲಿನಿಂದ ಕಡೆದು, ಮೊಸರಿನಿಂದ ಬೆಣ್ಣೆಯನ್ನು, ಮಲಯಾಚಲದಿಂದ ಚಂದನವನ್ನು, ವೇದಗಳಿಂದ ಆರಣ್ಯಕವನ್ನು, ಔಷಧಿಗಳಿಂದ ಅಮೃತವನ್ನು ತೆಗೆದಂತೆ ಈ ಕಥಾಮೃತವನ್ನು ತೆಗೆದಿರುತ್ತದೆ. ತಪೋನಿಧಿಯೇ, ನಾರಾಯಣನ ಕಥೆಯನ್ನು ಹೇಳಿದೆಯಲ್ಲ, ಅದು ಈ ಗ್ರಂಥಕ್ಕೆಲ್ಲ ಸಾರವಾಗಿರುತ್ತದೆ. ಆತನೇ ಈಶ್ವರನು, ಭಗವಂತನು, ದೇವನು, ಆತನೇ ಸರ್ವಭೂತಾತ್ಮರನ್ನು ಉಂಟುಮಾಡುವಾತನು. ಎಲೈ ದ್ವಿಜಸತ್ತಮನೆ, ನಾರಾಯಣ ತೇಜಸ್ಸೆಂಬುದು ಎಂಥ ಅದ್ಭುತವಾದದ್ದು. ಅದನ್ನು ಕಾಣುವುದೇ ದುರ್ಲಭ. ಕಲ್ಪಾಂತದಲ್ಲಿ ಬ್ರಹ್ಮನೇ ಮೊದಲಾಗಿ ಎಲ್ಲ ದೇವತೆಗಳು, ಋಷಿಗಳು, ಗಂಧರ್ವರು, ಸ್ಥಾವರ ಜಂಗಮಗಳೆಲ್ಲವೂ ಅದರಲ್ಲಿ ಪ್ರವಿಷ್ಟವಾಗುವವು. ಅದಕ್ಕಿಂತ ಹೆಚ್ಚು ಪಾವನವಾದದ್ದು ಈ ಲೋಕದಲ್ಲಾಗಲಿ ಸ್ವರ್ಗದಲ್ಲಾಗಲಿ ಇಲ್ಲವೆಂದೇ ನನ್ನ ಭಾವನೆ. ಸರ್ವಋಷ್ಯಾಶ್ರಮಗಳನ್ನು ದರ್ಶನ ಮಾಡುವುದು, ಸರ್ವತೀರ್ಥಗಳಲ್ಲಿಯೂ ಅವಗಾಹನ ಸ್ನಾನವನ್ನು ಮಾಡುವುದು ನಾರಾಯಣನ ಕಥಾಶ್ರವಣದಿಂದಾಗುವ ಫಲವನ್ನೂ ಕೊಡಲಾರದು. ವಿಶ್ವೇಶ್ವರನಾದ ಆ ದೇವನ ಸರ್ವಪಾಪ ಪ್ರಣಾಶಕವಾದ ಈ ಕಥೆಯನ್ನು ಮೊದಲಿನಿಂದಲೂ ಕೇಳಿ ಸರ್ವಪ್ರಕಾರದಿಂದಲೂ ಪವಿತ್ರರಾದೆವು. ಆರ್ಯನಾದ ಧನಂಜಯನು ವಾಸುದೇವನ ಸಹಾಯದಿಂದ ಉತ್ತಮ ಜಯವನ್ನು ಹೊಂದಿದನಲ್ಲ, ಅದೇನೂ ಆಶ್ಚರ್ಯವಲ್ಲ. ತೈಲೋಕ್ಯನಾಥನಾದ ವಿಷ್ಣುವು ಅವನಿಗೆ ಹಾಗೆ ಸಹಾಯವನ್ನು ಮಾಡುತ್ತಿರುವಲ್ಲಿ ಅವನಿಗೆ ಮೂರು ಲೋಕಗಳಲ್ಲಿಯೂ ದುರ್ಲಭವಾದದ್ದು ಯಾವುದು ತಾನೇ ಇದ್ದೀತು. ಎಲೈ ಬ್ರಾಹ್ಮಣೋತ್ತಮನೇ, ಜನಾರ್ದನನೇ ತಮ್ಮ ಹಿತವನ್ನು ಶ್ರೇಯಸ್ಸನ್ನು ನೋಡಿಕೊಳ್ಳುತ್ತಿದ್ದರಿಂದ ನಮ್ಮ ಪೂರ್ವಜರೆಲ್ಲರೂ ಧನ್ಯರಾದರು. ತಪಸ್ಸಿನಿಂದಲೇ ಲೋಕಪೂಜಿತನಾದ ಆ ಭಗವಂತನು ದರ್ಶನವನ್ನು ಕೊಟ್ಟಾನು. ಅಂಥ ಶ್ರೀವತ್ಸಾಂಕವಿಭೂಷಿತನಾದ ಹರಿಯನ್ನು ಸಾಕ್ಷಾತ್ತಾಗಿ ನಮ್ಮ ಪೂರ್ವಜರು ಕಂಡರಲ್ಲ. ಅವರಿಗಿಂತಲೂ ಬ್ರಹ್ಮಪುತ್ರನಾದ ನಾರದನು ಹೆಚ್ಚು ಧನ್ಯನು. ಅವ್ಯಯನಾದ ಆ ನಾರದನು ಸಾಮಾನ್ಯ ತೇಜಸ್ವಿಯಾದ ಋಷಿಯೇನೂ ಅಲ್ಲವೆಂದು ನನ್ನ ಭಾವನೆ. ಶ್ವೇತದ್ವೀಪಕ್ಕೆ ಹೋಗಿ ಶ್ರೀಹರಿಯನ್ನೇ ಕಂಡನಲ್ಲ. ಆತನ ದರ್ಶನವು ಆ ಭಗವಂತನ ಅನುಗ್ರಹದಿಂದಲೇ ಆಯಿತೆಂಬುದು ವ್ಯಕ್ತವು. ಅನಿರುದ್ಧ ವಿಗ್ರಹದಿಂದ ಇರುತ್ತಿದ್ದ ಆ ದೇವನನ್ನು ಕಂಡ ಬಳಿಕ ನರನಾರಾಯಣರನ್ನು ನೋಡುವೆನೆಂದು ಬದರಿಕಾಶ್ರಮಕ್ಕೆ ನಾರದನು ಮತ್ತೆ ಹೋದನಷ್ಟೇ. ಮುನಿಯೇ, ಅದಕ್ಕೆ ಕಾರಣವೇನಿರಬಹುದು? ಶ್ವೇತದ್ವೀಪದಿಂದ ನಿವೃತ್ತನಾದ ಬ್ರಹ್ಮನ ಪುತ್ರನಾದ ನಾರದನು ಬದರಿ ಎಂಬ ಆಶ್ರಮವನ್ನು ಸೇರಿ ಆ ಇಬ್ಬರು ಋಷಿಗಳನ್ನು ಕಂಡು ಎಷ್ಟು ಕಾಲದವರೆಗೆ ಅಲ್ಲಿ ಇದ್ದನು ಮತ್ತು ಯಾವ ಪ್ರಶ್ನೆಗಳನ್ನು ಕೇಳಿದನು? ಆ ಮಹಾತ್ಮನು ಶ್ವೇತದ್ವೀಪದಿಂದ ಬಂದ ಬಳಿಕ ಮಹಾತ್ಮರಾದ ನರನಾರಾಯಣ ಋಷಿಗಳು ಏನೆಂದರು? ಇದೆಲ್ಲವನ್ನೂ ಇದ್ದದ್ದು ಇದ್ದಂತೆ ನನಗೆ ಹೇಳುವನಾಗು. ನಾರದನು ನರನಾರಾಯಣರನ್ನು ಕಂಡದ್ದು 2. ವೈಶಂಪಾಯನನಿಂತೆಂದನು. ಅಮಿತ ತೇಜಸ್ವಿಯಾದ ಆ ವ್ಯಾಸಭಗವಂತನಿಗೆ ನಮಸ್ಕಾರ. ಆತನ ಪ್ರಸಾದದಿಂದಲೇ ಈ ನಾರಾಯಣ ವೃತ್ತಾಂತವನ್ನು ಹೇಳುತ್ತಿರುವೆನು. ರಾಜನೇ, ಶ್ವೇತಮಹಾದ್ವೀಪಕ್ಕೆ ಹೋಗಿ ಅವ್ಯಯನಾದ ಶ್ರೀಹರಿಯನ್ನು ಕಂಡು ಹಿಂತಿರುಗಿದ ನಾರದನು ವೇಗದಿಂದ ಮೇರುಪರ್ವತಕ್ಕೆ ಬಂದನು. ಪರಮಾತ್ಮನು ಹೇಳಿದ ಕಾರ್ಯಭಾರವನ್ನು ಹೃದಯದಲ್ಲಿಟ್ಟುಕೊಂಡಿದ್ದನು. ಅರಸನೇ, ಬಳಿಕ ಆ ಮುನಿಗೆ ಇಷ್ಟು ದೂರ ಹೋಗಿ ಕ್ಷೇಮದಿಂದ ಇಲ್ಲಿಗೆ ಬಂದೆನಲ್ಲ ಎಂದು ಆಶ್ಚರ್ಯವಾಯಿತು. ಮೇರುಪರ್ವತದಿಂದ ಗಂಧಮಾದನ ಪರ್ವತಕ್ಕೆ ಹಾರಿದನು. ಆಕಾಶ ಮಾರ್ಗದಿಂದ ಶೀಘ್ರಗತಿಯಿಂದ ನಡೆಯುತ್ತಾ ಬೇಗನೆ ವಿಶಾಲವಾದ ಬದರಿಗೆ ಇಳಿದನು. ಆಮೇಲೆ ಮಹಾತಪಸ್ಸನ್ನು ಮಾಡುತ್ತಾ ಮಹಾವ್ರತದಲ್ಲಿದ್ದುಕೊಂಡು ಆತ್ಮನಿಷ್ಠರಾಗಿರುವ ಆ ಪುರಾಣರ್ಷಿಗಳಿಬ್ಬರನ್ನು ಕಂಡನು. ಅವರು ಲೋಕವನ್ನೆಲ್ಲ ಬೆಳಗುವ ಸೂರ್ಯನಿಗಿಂತಲೂ ತೇಜಸ್ಸಿನಲ್ಲಿ ಅಧಿಕರಾಗಿದ್ದರು. ಆ ಪೂಜ್ಯರು ಶ್ರೀವತ್ಸಲಾಂಛನರಾಗಿದ್ದರು. ಜಟಾಮಂಡಲವನ್ನು ಧರಿಸಿದ್ದರು. ಅವರ ಹಸ್ತದಲ್ಲಿ ಹಂಸದ ಚಿಹ್ನವೂ ಅಂಗಾಲಿನಲ್ಲಿ ಚಕ್ರಚಿಹ್ನೆಯೂ ಇದ್ದವು. ಅಗಲವಾದ ಎದೆ, ನೀಳವಾದ ತೋಳುಗಳು, 4 ಅಂಡಬೀಜಗಳು, 60 ಹಲ್ಲುಗಳು, 8 ಕೋರೆದಾಡೆಗಳು, ಘನಗಂಭೀರ ಧ್ವನಿ, ಸುಂದರವಾದ ಮುಖ, ವಿಶಾಲವಾದ ಹಣೆ, ಸುಂದರ ಹುಬ್ಬು, ದವಡೆ, ಮೂಗು, ಛತ್ರಿಯಂತೆ ಇದ್ದ ಶಿರಸ್ಸುಗಳು ಇಂಥ ಲಕ್ಷಣವುಳ್ಳವರಾಗಿದ್ದರು ಆ ಪುರುಷರು. ಅವರಿಬ್ಬರನ್ನು ಕಂಡು ನಾರದರ್ಶಿಯು ಹರ್ಷಾನ್ವಿತನಾದನು. ಅವರು ಆತನನ್ನು ನಮಸ್ಕರಿಸಿ ಸ್ವಾಗತಿಸಿದ ಬಳಿಕ ಆರೋಗ್ಯವೇ ಎಂದು ಕೇಳಿದರು. ಆ ಪುರುಷೋತ್ತಮರನ್ನು ಕಂಡು ತನ್ನ ಮನಸ್ಸಿನಲ್ಲಿಯೇ ಎಲ್ಲಾ ಪ್ರಾಣಿಗಳು ನಮಸ್ಕರಿಸುತ್ತಿರಲು ಆ ಸಭೆಯಲ್ಲಿದ್ದರಲ್ಲ, ಅವರಂತೆಯೇ ಈ ಋಷಿಶ್ರೇಷ್ಠರು ಇರುತ್ತಾರೆ ಎಂದುಕೊಂಡು ಅವರಿಬ್ಬರಿಗೂ ಪ್ರದಕ್ಷಿಣೆಯನ್ನು ಮಾಡಿ ಮಂಗಲಕರವಾದ ಕುಶಾಸನದಲ್ಲಿ ಅವರ ಮುಂದೆ ಕುಳಿತನು. ಎಲೈ ನೃಪನೆ, ಶಮದಮೋಪೇತರಾದ ಆ ಋಷಿಗಳು ಪೂರ್ವಾಹ್ನದ ವಿಹಿತ ಕರ್ಮವನ್ನು ಮಾಡಿ ಪೀಠಗಳ ಮೇಲೆ ಕುಳಿತುಕೊಂಡರು. ಅವರು ಮೂವರು ಅಲ್ಲಿ ಕುಳಿತಿರುವಲ್ಲಿ ಆಜ್ಯಾಹುತಿಯಿಂದ ಮಹಾಜ್ವಾಲೆಯೆದ್ದ ಅಗ್ನಿಗಳಿಂದ ಯಜ್ಞಶಾಲೆಯು ಹೇಗೆ ಶೋಭಿಸುವುದೋ ಹಾಗೆ ಆ ಪ್ರದೇಶವು ಶೋಭಿಸುತ್ತಿತ್ತು. ಆಗ ನಾರಾಯಣನು ಆತಿಥ್ಯವನ್ನು ಸ್ವೀಕರಿಸಿ ಸುಖೋಪವಿಷ್ಟನಾಗಿ ವಿಶ್ರಮಿಸಿಕೊಳ್ಳುತ್ತಿದ್ದ ನಾರದನನ್ನು ಕುರಿತು ಈ ವಾಕ್ಯವನ್ನು ನುಡಿದನು. ನಮ್ಮಿಬ್ಬರಿಗೂ ಪರಪ್ರಕೃತಿಯಾಗಿರುವ ಪರಮಾತ್ಮನೂ ಸನಾತನನೂ ಆದ ಆ ಭಗವಂತನನ್ನು ನೀನು ಶ್ವೇತದ್ವೀಪದಲ್ಲಿ ಕಂಡೆಯ? ಅದಕ್ಕೆ ನಾರದನಿಂತೆಂದನು, ಶ್ರೀಮಂತನೂ ವಿಶ್ವರೂಪಧರನೂ ಅವ್ಯಯನೂ ಆದ ಆ ಪುರುಷನನ್ನು ಕಂಡೆನು.
ಎಲ್ಲಾ ಲೋಕಗಳು ದೇವತೆಗಳು ಋಷಿಗಳೊಡನೆ ಅಲ್ಲಿರುತ್ತಿದ್ದರು. ಸನಾತನರಾದ ನಿಮ್ಮಿಬ್ಬರನ್ನು ಕಾಣುತ್ತಿರುವ ಈ ಕಾಲದಲ್ಲಿಯೂ ಆತನೇ ನನಗೆ ಕಾಣಿಸುತ್ತಿದ್ದಾನೆ. ಅವ್ಯಕ್ತರೂಪಧಾರಿಯಾದ ಆ ಹರಿಯು ಆಗ ಯಾವ ಲಕ್ಷಣಗಳಿಂದ ಕೂಡಿರುತ್ತಿದ್ದನೋ ವ್ಯಕ್ತರೂಪಧರರಾದ ನೀವಿಬ್ಬರೂ ಅದೇ ಲಕ್ಷಣಗಳಿಂದ ಕೂಡಿರುತ್ತೀರಿ. ಆ ದೇವನ ಪಾರ್ಶ್ವದಲ್ಲಿ ನಿಮ್ಮಿಬ್ಬರನ್ನು ನಾನು ಕಂಡೆನು. ಆತನಿಗೆ ತೇಜಸ್ಸಿನಿಂದ, ಯಶಸ್ಸಿನಿಂದ, ಶ್ರೀಯಿಂದ ಧರ್ಮಾತ್ಮಜರಾದ ನೀವಿಬ್ಬರಲ್ಲದೆ ಮತ್ತೆ ಯಾವನು ಸದೃಶ್ಯನಾದಾನು? ಆ ಭಗವಂತನು ನನಗೆ ಸಂಪೂರ್ಣ ಧರ್ಮವನ್ನು, ಕ್ಷೇತ್ರಜ್ಞ ತತ್ವವನ್ನು, ತನ್ನ ಹಿಂದಿನ ಪ್ರಾದುರ್ಭಾವಗಳನ್ನು, ಇನ್ನು ಮುಂದೆ ಆಗುವ ಪ್ರಾದುರ್ಭಾವಗಳನ್ನು ತಿಳಿಸಿದನು. ಅಲ್ಲಿದ್ದ ಶ್ವೇತ ಪುರುಷನು ಪಂಚೇಂದ್ರಿಯಗಳಿಲ್ಲದವರು, ಜ್ಞಾನಿಗಳು, ಆ ಪುರುಷೋತ್ತಮನಲ್ಲಿ ಭಕ್ತಿಯುಳ್ಳವರೂ ಆಗಿರುತ್ತಿದ್ದರು. ಅವರು ಆ ದೇವನನ್ನು ನಿತ್ಯವೂ ಪೂಜಿಸುತ್ತಿರುವರು. ಆತನು ಅವರೊಡನೆ ಕ್ರೀಡಿಸುತ್ತಿರುವನು. ಪರಮಾತ್ಮನು ದ್ವಿಜಪ್ರಿಯನೂ ಆದ ಆ ಭಗವಂತನಿಗೆ ಭಕ್ತರು ಅತ್ಯಂತ ಪ್ರಿಯರಲ್ಲವೇ? ವಿಶ್ವಪಾಲಕನಾದ ಸರ್ವವ್ಯಾಪಿಯಾದ ಭಗವಂತನು, ಭಕ್ತವತ್ಸಲನಾದ ಆ ಮಾಧವನು ಅವರೊಡನೆ ಯಾವಾಗಲೂ ಕ್ರೀಡಿಸುತ್ತಿರುತ್ತಾನೆ. ಭಾಗವತ ಪ್ರಿಯನಲ್ಲವೇ ಆತನು? ಆತನೇ ಕರ್ತನು, ಕಾರಣವೂ ಕಾರ್ಯವೂ. ಅತ್ಯಂತ ಬಲಕಾಂತಿಗಳಿಂದೊಡಗೂಡಿರುತ್ತಾನೆ. ಆ ಮಹಾಯಶಸ್ವಿಯೇ ಹೇತು, ಆಜ್ಞೆ, ವಿಧಾನ, ತತ್ವ. ಆತನು ತನ್ನನ್ನು ತಾನೇ ತಪಸ್ಸಿನಲ್ಲಿಟ್ಟುಕೊಂಡು ಶ್ವೇತದ್ವೀಪದ ಆಚೆಗೂ ಇರುವ ಸ್ವಯಂ ಪ್ರಕಾಶದಿಂದ ಪ್ರಕಾಶಿಸುತ್ತಿರುವ ತೇಜಸ್ಸೆನಿಸಿರುತ್ತಾನೆ. ಆ ಭಾವಿತಾತ್ಮನು ಮೂರು ಲೋಕಗಳಲ್ಲಿಯೂ ಶಾಂತಿಯನ್ನು ವಿಸ್ತರಿಸಿರುತ್ತಾನೆ. ಮಂಗಲ ಬುದ್ಧಿಯಿಂದ ನೈಷ್ಠಿಕ ವ್ರತವನ್ನು ಆಶ್ರಯಿಸಿಕೊಂಡಿರುತ್ತಾನೆ. ಅಲ್ಲಿ ಸೂರ್ಯನು ತಪಿಸುವುದಿಲ್ಲ, ಚಂದ್ರನು ಬೆಳಗುವುದಿಲ್ಲ. ಆತನು ಒಂಟಿಗಾಲಿನ ಮೇಲೆ ನಿಂತು ತೋಳುಗಳನ್ನೆತ್ತಿಕೊಂಡು ಉತ್ತರ ದಿಕ್ಕಿಗೆ ಮುಖವನ್ನು ತಿರುಗಿಸಿಕೊಂಡಿರುತ್ತಾನೆ. ಆತನು ಸಾಂಗವೇದಗಳನ್ನು ಆವೃತ್ತಿ ಮಾಡುತ್ತಾ ಸುದುಶ್ಚರವಾದ ತಪಸ್ಸನ್ನು ಮಾಡುತ್ತಿದ್ದನು. ಬ್ರಹ್ಮನು, ಋಷಿಗಳು, ಸಾಕ್ಷಾತ್ ಪಶುಪತಿ, ಉಳಿದ ದೇವತಾಶ್ರೇಷ್ಠರು, ದೈತ್ಯದಾನವರಾಕ್ಷಸರು, ನಾಗರು, ಸುಪರ್ಣರು, ಗಂಧರ್ವರು, ಸಿದ್ಧರು, ರಾಜರ್ಷಿಗಳು ಇವರೆಲ್ಲ ಯಾವ ಯಾವ ಹವ್ಯಕವ್ಯಗಳನ್ನು ವಿಧಿಯುಕ್ತವಾಗಿ ಅರ್ಪಿಸುತ್ತಿರುವರೋ ಅದೆಲ್ಲವೂ ಆ ದೇವನ ಪಾದತಲಕ್ಕೆ ಬಂದು ತಲುಪುತ್ತಿರುವುದು. ಏಕಾಂತದಿಂದ ಭಗವಂತನಲ್ಲಿಯೇ ನೆಟ್ಟಬುದ್ಧಿಯಿಂದ ಭಕ್ತರು ಯಾವ ಕ್ರಿಯೆಗಳನ್ನು ಮಾಡುವರೋ ಅವನ್ನೆಲ್ಲ ಆ ದೇವನು ತಾನೇ ಶಿರಸ್ಸಿನ ಮೇಲೆ ಧರಿಸುತ್ತಿರುವನು. ಇಂಥ ಜ್ಞಾನಿ ಮಹಾತ್ಮನಿಗಿಂತ ಆತನಿಗೆ ಪ್ರಿಯತರನಾಗಿರುವವನು ಮೂರು ಲೋಕದಲ್ಲಿಯೂ ಮತ್ತೊಬ್ಬನಿಲ್ಲವೇ ಇಲ್ಲ. ಆದ್ದರಿಂದ ನಾನು ಅವನ ಏಕಾಂತ ಭಕ್ತನಾದೆನು. ಆತನು ಕಳುಹಿಸಿದ್ದರಿಂದಲೇ ಇಲ್ಲಿಗೂ ಬಂದಿರುವೆನು. ಹೀಗೆಂದು ಭಗವಂತನಾದ ಆ ದೇವನು ತಾನೇ ಹೇಳಿರುತ್ತಾನೆ. ಆದ್ದರಿಂದ ನಿಮ್ಮೊಡನೆ ಯಾವಾಗಲೂ ಅವನಲ್ಲಿಯೇ ತಾತ್ಪರ್ಯದಿಂದ ಇದ್ದುಕೊಂಡಿರುವೆನು. ನರನಾರಾಯಣರು ನಾರದನಿಗೆ ವಾಸುದೇವ ಮಹಿಮೆಯನ್ನು ಹೇಳಿದ್ದು ಮೂರು. ನರನಾರಾಯಣರಿಂತೆಂದರು, ನೀನು ಧನ್ಯನಾದೆ, ಅನುಗೃಹೀತನಾದೆ, ಆ ಪ್ರಭುವನ್ನೇ ಕಂಡೆಯಲ್ಲ. ಪದ್ಮಯೋನಿಯಾದ ಬ್ರಹ್ಮನು ಕೂಡ ಆತನನ್ನು ನೋಡಿಲ್ಲವಷ್ಟೇ. ಎಲೈ ನಾರದನೆ, ಪುರುಷೋತ್ತಮನಾದ ಆ ಭಗವಂತನ ದರ್ಶನವು ದೊರಕುವುದು ಬಹಳ ಕಷ್ಟ. ನಾವು ಈಗ ಹೇಳಿರುವುದು ಸತ್ಯವಚನವು. ಆತನಿಗೆ ಭಕ್ತನಿಗಿಂತ ಪ್ರಿಯತರನಾದವನು ಮತ್ತೆ ಯಾವನೂ ಇರುವುದಿಲ್ಲ. ಆದ್ದರಿಂದಲೇ ಎಲೈ ದ್ವಿಜೋತ್ತಮನೆ, ಆತನು ತನ್ನನ್ನು ತಾನೇ ನಿನಗೆ ಕಾಣಿಸಿಕೊಂಡನು. ದ್ವಿಜೋತ್ತಮನೆ, ತಪಸ್ಸನ್ನು ಮಾಡುತ್ತಿರುವ ಆ ಪರಮಾತ್ಮನ ಸ್ಥಾನವನ್ನು ನಾವಿಬ್ಬರಲ್ಲದೆ ಮತ್ತೆ ಯಾವನು ಸೇರಲಾರನು. 1000 ಸೂರ್ಯರ ತೇಜಸ್ಸು ಎಷ್ಟೋ ಅಷ್ಟೇ ಆ ಸ್ಥಾನದ ತೇಜಸ್ಸು. ಆತನು ಅದರಿಂದಲೇ ವಿರಾಜಿಸುತ್ತಿರುವನು. ಎಲೈ ವಿಪ್ರನೆ, ವಿಶ್ವವಿಧಾತನಾದ ಆ ದೇವನಿಂದಲೇ ಭೂಮಿಯಲ್ಲಿರುವ ಕ್ಷಮೆಯು ಉದಯಿಸಿರುವುದು ಕಾಣಯ್ಯ. ಕ್ಷಮಾವಂತರಲ್ಲಿ ಶ್ರೇಷ್ಠನೇ. ಸರ್ವಭೂತಗಳಿಗೂ ಹಿತವನ್ನು ಕೋರುವ ಆತನಿಂದಲೇ ರಸವು ಉತ್ಪನ್ನವಾಗಿರುವುದು. ಆ ರಸದಿಂದ ಕೂಡಿರುವುದರಿಂದಲೇ ಅಪರೂಪವಾದ ಭೂತವು ದ್ರವವಾಗಿರುತ್ತದೆ. ಆತನಿಂದಲೇ ರೂಪಗುಣಾತ್ಮಕವಾದ ತೇಜಸ್ಸುಂಟಾಗಿರುತ್ತದೆ. ಸೂರ್ಯನು ಆ ತೇಜಸ್ಸಿನಿಂದ ಯುಕ್ತನಾಗಿರುವನು. ಅದರಿಂದಲೇ ಲೋಕದಲ್ಲಿ ಅವನು ವಿರಾಜಿಸುತ್ತಿರುವನು. ಆ ಪುರುಷೋತ್ತಮನಾದ ದೇವನಿಂದಲೇ ಸ್ಪರ್ಶವು ಹುಟ್ಟಿರುತ್ತದೆ. ಅದರಿಂದ ವಾಯುವು ಯುಕ್ತನಾಗಿ ಲೋಕಗಳಲ್ಲೆಲ್ಲ ಬೀಸುತ್ತಿರುವನು. ಸರ್ವಲೋಕೇಶ್ವರನಾದ ಆ ಪ್ರಭುವನಿಂದಲೇ ಶಬ್ದವು ಎದ್ದುಕೊಂಡಿರುತ್ತದೆ. ಅದರಿಂದ ಯುಕ್ತವಾಗಿರುವುದರಿಂದ ಆಕಾಶವು ಆವರಣರಹಿತವಾಗಿರುತ್ತದೆ. ಆ ದೇವನಿಂದಲೇ ಸರ್ವಪ್ರಾಣಿಗಳಲ್ಲಿಯೂ ಇರುವ ಮನಸ್ಸು ಉಂಟಾಗಿರುವುದು. ಅದರಿಂದೊಡಗೂಡಿದ ಚಂದ್ರನು ಪ್ರಕಾಶಗುಣವನ್ನು ಧರಿಸಿರುತ್ತಾನೆ. ಆ ಭಗವಂತನು ಹವ್ಯಕವ್ಯಗಳನ್ನು ಸ್ವೀಕರಿಸುತ್ತಾ ವಿದ್ಯಾಸಹಿತನಾಗಿರುವ ಸ್ಥಾನಕ್ಕೆ ವೇದವೆಂದು ಹೆಸರು. ಅದನ್ನು ಸದ್ಭೂತೋತ್ಪಾದಕ ನೆನ್ನುವರು. ಪುಣ್ಯಪಾಪರಹಿತರಾಗಿ ನಿಷ್ಕಲ್ಮಶರಾಗಿ ಮೋಕ್ಷಮಾರ್ಗದಲ್ಲಿ ಹೋಗುವವರಿಗೆ, ಎಲೆ ದ್ವಿಜೋತ್ತಮನೆ, ಸರ್ವಲೋಕಗಳ ಕತ್ತಲೆಯನ್ನು ನಾಶಗೊಳಿಸುವ ಆದಿತ್ಯನು ದ್ವಾರವೆನಿಸಿರುತ್ತಾನೆ. ತಮ್ಮ ಸರ್ವಾಂಗಗಳನ್ನು ಆದಿತ್ಯನು ದಹಿಸಿಬಿಟ್ಟಿರುವುದರಿಂದ ಅವರು ಪರಮಾನುಭೂತರಾಗಿ ಆ ದೇವನನ್ನು ಪ್ರವೇಶಿಸುವರು. ಆಮೇಲೆ ಅದರಿಂದಲೂ ನಿರ್ಮುಕ್ತರಾಗಿ ಅನಿರುದ್ಧತನುವಿನಲ್ಲಿರುವರು. ಬಳಿಕ ಮನೋಭೂತರಾಗಿ ಪ್ರದ್ಯುಮ್ನನನ್ನು ಪ್ರವೇಶಿಸುವರು. ಪ್ರದ್ಯುಮ್ನನಿಂದಲೂ ನಿರ್ಮುಕ್ತರಾಗಿ ವಿಪ್ರಶ್ರೇಷ್ಠರಾದ ಸಾಂಖ್ಯರು ಭಾಗವತರೊಡನೆ ಜೀವನಾದ ಸಂಕರ್ಷಣನನ್ನು ಹೋಗುವರು. ಆ ಬಳಿಕ ತ್ರಿಗುಣಗಳಿಲ್ಲದವರಾಗಿ ಆ ದ್ವಿಜಶ್ರೇಷ್ಠರು ನಿರ್ಗುಣಾತ್ಮಕನು ಕ್ಷೇತ್ರಜ್ಞನೂ ಆಗಿರುವ ಪರಮಾತ್ಮನನ್ನು ಪ್ರವೇಶಿಸುವರು. ಸರ್ವರಲ್ಲಿಯೂ ವಾಸವಾಗಿರುವ ವಾಸುದೇವನೇ ನಿಜವಾಗಿ ಕ್ಷೇತ್ರಜ್ಞನೆಂದು ತಿಳಿ.
ಸಮಾಹಿತ ಮನಸ್ಸಿನವರು, ನಿಯಮವಂತರು, ಇಂದ್ರಿಯ ಸಂಯಮವುಳ್ಳವರು ಆಗಿ ಏಕಾಂತ ಭಾವದಿಂದ ಕೂಡಿರುವವರು ವಾಸುದೇವನನ್ನೇ ಪ್ರವೇಶಿಸುವರು. ಎಲೈ ದ್ವಿಜೋತ್ತಮನೆ, ಧರ್ಮನ ಮನೆಯಲ್ಲಿ ಹುಟ್ಟಿರುವ ನಾವಿಬ್ಬರೂ ರಮ್ಯವಾದ ಈ ಬದರಿಕಾಶ್ರಮವನ್ನು ಆಶ್ರಯಿಸಿಕೊಂಡು ಉಗ್ರವಾದ ತಪಸ್ಸನ್ನು ಮಾಡುತ್ತಿರುವೆವು. ದ್ವಿಜನೆ, ಅದೇ ವಾಸುದೇವನ ದೇವಪ್ರಿಯವಾದ ಪ್ರಾದುರ್ಭಾವಗಳು 3 ಲೋಕಗಳಲ್ಲಿಯೂ ಆಗುತ್ತಿರುವವಷ್ಟೇ. ಅವರಿಗೆ ಸ್ವಸ್ತಿಯಾಗಲಿ ಎಂಬ ಕಾರಣದಿಂದ ನಾವು ಹೀಗೆ ತಪಸ್ಸು ಮಾಡುತ್ತಿರುವೆವು. ಎಲೈ ದ್ವಿಜೋತ್ತಮನೆ, ಎಂದಿನಂತೆ ವಿಧಿವತ್ತಾಗಿ ಉತ್ತಮವಾದ ಸರ್ವಕೃಚ್ಛವ್ರತವನ್ನು ಆಚರಿಸುತ್ತಿದ್ದ ನಾವಿಬ್ಬರೂ ಶ್ವೇತದ್ವೀಪದಲ್ಲಿ ನಿನ್ನನ್ನು ಕಂಡೆವು ಕಾಣೆಯ. ತಪೋಧನನೆ, 3 ಲೋಕಗಳಲ್ಲಿಯೂ ಯಾವಯಾವುದು ಮುಂದೆ ಆಗಲಿರುವುದೋ, ಹಿಂದೆ ಆಗಿರುವುದೋ, ಈಗ ಆಗುತ್ತಿರುವುದೋ, ಶುಭಾಶುಭರೂಪವಾದ ಅದೆಲ್ಲವೂ ನಮಗೆ ತಿಳಿಯುತ್ತಿರುವುದು. ಮಹಾಮುನಿಯೇ, ನಿನಗೆ ಎಲ್ಲವನ್ನೂ ಆ ದೇವದೇವನು ಹೇಳಿರುತ್ತಾನೆ. ವೈಶಂಪಾಯನನಿಂತೆಂದನು. ಉಗ್ರತಪಸ್ಸಿನಲ್ಲಿದ್ದ ಅವರಿಬ್ಬರ ಈ ವಾಕ್ಯವನ್ನು ಕೇಳಿದ ನಾರದನು ಬದ್ಧಾಂಜಲಿಯಾಗಿ ನಾರಾಯಣಪರಾಯಣನಾಗಿ ನಾರಾಯಣ ವಿಷಯಕವಾದ ಬಹುಮಂತ್ರಗಳನ್ನು ಜಪಿಸುತ್ತಾ ನರನಾರಾಯಣರ ಆಶ್ರಮದಲ್ಲಿ ದಿವ್ಯಸಹಸ್ರ ವರ್ಷಗಳವರೆಗೆ ಪೂಜ್ಯನಾದ ಆ ದೇವನನ್ನು ಆ ನರನಾರಾಯಣರಿಬ್ಬರನ್ನು ಅರ್ಚಿಸುತ್ತಾ ಇದ್ದುಕೊಂಡಿದ್ದನು. ಮಹಾಭಾರತ 7 ಮುಂದುವರೆಯುತ್ತದೆ.